ಬನ್ನಿ 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 ಗುರುಗಳೇ, ಹೀಗೆ ಬನ್ನಿ ಗುರುಗಳೇ, ಬನ್ನಿ. ಹೀಗೆ. ಗುರುಗಳು ಇತ್ತ ದಯಮಾಡಿಸಬೇಕು. ವೆಂಕಟನಾಥ, ರಾತ್ರಿಯೆಲ್ಲ ಶ್ರೀ ವಿಜೇಂದ್ರರ ಕೃತಿಯ ಪ್ರತಿಯನ್ನು ತೆಗೆಯುತ್ತಿದ್ದೆಂತೆ. ರಾತ್ರಿಯ ಕರ್ತವ್ಯ ಮುಗಿಯಿತೋ? ಮುಗಿಯಿತು ಆಚಾರ್ಯರೇ. ಆನಂತರವೇ ನಾನು ವಿಶ್ರಾಂತಿಗೆ ತೆರಳಿದ್ದು. ಗಟ್ಟಿಗನಪ್ಪ ನೀನು. ನಿನ್ನನ್ನು ನಾನು ಏನೋ ಎಂದುಕೊಂಡಿದ್ದೆ. ಆದರೆ ನಮ್ಮ ಹಯವದನ ಬಂದು ನಿನ್ನ ಕರ್ತವ್ಯದ ಬಗ್ಗೆ ಹೇಳಿದಾಗ ಇದು ಹೇಗೆ ಸಾಧ್ಯ ಎಂದು ನನಗನಿಸಿತು. ಆಯ್ತು ಬಿಡು, ನಿನ್ನಂಥ ಶಿಷ್ಯರಿಂದಲೇ ಮಠ ಬೆಳೆಯಬೇಕು. ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ ಆಚಾರ್ಯರೇ. ಅದಕ್ಕೇಕೆ ನನ್ನನ್ನು ಹೊಗಳಿ ಹೊನ್ನಶೂಲಕ್ಕೇರಿಸುತ್ತಿದ್ದೀರಿ? ಇದರಲ್ಲಿ ನನ್ನದೇನೂ ವಿಶೇಷವಿಲ್ಲ. ಎಲ್ಲಿ ಆ ಕೃತಿಯನ್ನು ಕೊಡು. ನಿದ್ದೆಗಣ್ಣಿನಲ್ಲಿ ಏನಾದರೂ ತಪ್ಪು ಮಾಡಿದ್ದರೆ ಒಮ್ಮೆ ನೋಡೋಣ. ವೆಂಕಟನಾಥ ಕನಸಿನಲ್ಲೂ ತಪ್ಪು ಮಾಡುವುದಿಲ್ಲ. ಆ ಧೈರ್ಯವಿಲ್ಲದೆ ಗುರುಗಳು ಇಂಥ ಜವಾಬ್ದಾರಿಯನ್ನು ವಹಿಸುತ್ತಿದ್ದರೆ ಒಮ್ಮೆ ನೋಡಿದರೆ ಏನಾಯ್ತು? ಆಚಾರ್ಯರು ಕೇಳಿದ್ದರಲ್ಲಿ ತಪ್ಪೇನಿದೆ? ಇನ್ನೂ ಗುರುಗಳು ಬರುವವರೆಗೂ ಸಮಯವಿದೆ. ಒಂದು ಬಾರಿ ಕೃತಿಯ ಮೇಲೆ ಕಣ್ಣಾಡಿಸುವ ಅಭಿಮಾನ ಅವರದ್ದು. ಸರಸ್ವತಿಯನ್ನು ಬಂಧಿಸಬಾರದು. ಅವರೂ ನೋಡಲಿ, ಕೊಡೋಣ. ನೋಡಿದರೆ ಏನಾದರೊಂದು ಕೊಂಕಾಡುತ್ತಾರೆ. ಸುಮ್ಮನೆ ಅಂಗೈ ತೋರಿಸಿ ಅವಲಕ್ಷಣ ಯಾಕಪ್ಪ? ತಮ್ಮ ಪಾಂಡಿತ್ಯದ ಬಗ್ಗೆ ಅನುಮಾನವಿರುವವರು ಅದನ್ನು ಬೇರೊಬ್ಬರ ಮುಂದೆ ಬಹಿರಂಗಪಡಿಸಲಾರರು. ಅದು ತಿಳಿದಿದೆ ಬಿಡಿ. ಆಗಲಿ, ಇಂದು ವೆಂಕಟನಾಥನನ್ನು ನೀವೇ ಹೊರಗೆ ಹೆಚ್ಚಿ, ನಾನೇ ಕೊಡುತ್ತೇನೆ. ಸ್ಫುಟವಾಗಿದೆಯೋ ನೋಡಿ, ಬೇಕಿದ್ದರೆ ಆಳವಾಗಿ ಅಧ್ಯಯನ ಮಾಡಿ ನೋಡಿ. ಇದಾವುದೋ ಅಗೋಚರ ಲಿಪಿಯೋ ಮಾಯಾ ಲಿಪಿಯೋ ಇರಬೇಕು. ಖಾಲಿ ಹಯವದನ, ಗುರುಗಳೇ, ನಿನ್ನ ಕಣ್ಣಿಗೆ ಏನಾದರೂ ಇದರಲ್ಲಿ ಲಿಪಿಯು ಗೋಚರವಾಗುತ್ತದೆಯಾ? ಒಮ್ಮೆ ನೋಡು. ನೀನು ನೋಡು ಶ್ರೀಧರ. ಏನು ಇಲ್ಲವಲ್ಲ ಗುರುಗಳೇ. ಎಲ್ಲ ಪತ್ರಗಳು ಖಾಲಿ ಖಾಲಿಯಾಗಿವೆ. ಎಲ್ಲ ಖಾಲಿ. ವೆಂಕಟನಾಥ, ಇದೇ ಏನು ನೀನು ಮಧುರೆಗೆ ಕಳಿಸಲು ತೆಗೆದ ಪ್ರತಿ? ಹೌದು, ಇದೆ. ಆದರೆ ನಾನಿದನ್ನು ಶಿಸ್ತಾಗಿ ಪ್ರತಿ ಮಾಡಿದ್ದೆ. ಬಹುಶಃ ಸ್ವಪ್ನದಲ್ಲಿರಬೇಕು, ಅಲ್ಲವೇ ವೆಂಕಟನಾಥ? ಕೆಲಸ ಮಾಡುತ್ತೇನೆ ಎಂದು ಮಲಗಿ ಬಿಟ್ಟಿದ್ದೆ ಅನ್ಸುತ್ತೆ. ಹಸಿವು, ನಿದ್ದೆ ಇದೆಲ್ಲ ಪ್ರಕೃತಿ ನಿಯಮ. ಇದನ್ ಮೀರ್ದವ್ರು ಯಾರು ವೆಂಕಟನಾಥ? ಈಗ ನಮ್ಮ ಗುರುಗಳು ಕಂಡರು, ವಿಷಯ ಹೊರ ಬಂತು. ಇಲ್ಲವೆಂದರೆ ನಿನ್ನನ್ನು ನಂಬಿ ಗುರುಗಳು ಖಾಲಿ ಗ್ರಂಥವನ್ನು ಕಳಿಸಿದ್ದರೆ ಯಾರ ಗೌರವ ಹಾಳಾಗುತ್ತಿತ್ತೋ? ವೆಂಕಟನಾಥ, ನಿನ್ನ ಸುಳ್ಳಿನಿಂದ ಗುರುಗಳ ಗೌರವಕ್ಕೆ ಧಕ್ಕೆ ಬಂದಿದೆ. ಈಗ ಗುರುಗಳೇನು ಮಾಡಬೇಕು? ನಂಬಿದ್ದಕ್ಕೆ ಸರಿಯಾದ ಕೆಲಸವನ್ನೇ ಮಾಡಿದ್ದೀಯಲ್ಲಪ್ಪ.
पशुपतिं स्थाणुनीलकण्ठम् उमापतिम् नमामि शिरसा देवं किं नो मृत्युः करिष्यति नीलकण्ठं कालमूर्तिं